ಹಲೋ ಗೈಸ್, ಲೇಜಿ ಫೀಲ್ ಆಗ್ತಾ ಇದೆ. 1 ಗಂಟೆಗೆ ಎದ್ದಿದ್ದೀನಿ. ದೃಷ್ಟಿ ಆಗೋಯ್ತು ಚೆನ್ನಾಗೆ ಬರ್ತಿದ್ವಿ. ನಾನ್ ನಿಮ್ ಜೀವನ ತಡಿಯಲ್ಲ, ನೀವು ಜೀವಿಸ್ಕೊಳ್ಳಿ. ರಕ್ತ ಸಪ್ತಮಿ ದಿನ ತಾನೆ ಅದು ರಥ ಸಪ್ತಮಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಫ್ರೈಡೇ ಆ್ಯಂಡ್ ನೆನ್ನೆ ನಮ್ಮ ಯಜಮಾನ್ರದ್ದು ಬರ್ಡೇ ಆಯಿತು ಆ್ಯಂಡ್ ರಾಘವೇಂದ್ರ ಸ್ವಾಮಿ ಫೋಟೋ ತಂದಿದ್ದೀವಿ. ಹಾಲ್ಗೆ ಹೋಗ್ತಿದ್ದಂಗೆ ನೋಡೋದಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ ಗೈಸ್. ಆ್ಯಂಡ್ ಯಾಕೋ ಇವತ್ತು ಒಂದು ಸ್ವಲ್ಪ ಲೇಜಿ ಫೀಲ್ ಆಗ್ತಾ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಮೈಟ್ ಬಿ ಅ ಲೇಜಿ ಡೇ ಫಾರ್ ಮೀ. ಲೇಜಿಯಾಗೆ ಸ್ಪೆಂಡ್ ಮಾಡ್ಬೋದು, ಇಲ್ಲ ಏನು ಮಾಡ್ತೀನಿ ಅಂತಲೂ ಗೊತ್ತಿಲ್ಲ ನನಗೆ. ಸೊ ಹೇಗೆ ದಿನ ಹೋಗುತ್ತೋ ಹಾಗಾಗಿ ಬ್ಲಾಗ್ ಮಾಡ್ತೀನಿ ಗೈಸ್. ಅಷ್ಟೇ ಗೈಸ್. ಇವಾಗ ಸದ್ಯಕ್ಕೆ ಟಿಫನ್ ರೆಡಿ ಮಾಡಬೇಕು. ಒಂಚೂರು ಸಾಗು ಇದೆ. ಸೊ ಭವಿಷ್ಯನಿಗೆ ಅದಕ್ಕೆ ಚಪಾತಿ ಮಾಡಿಕೊಡ್ತೀನಿ. ಆ್ಯಂಡ್ ನಮಗೆ ಇವಾಗ ಚಿತ್ರಾನ್ನ ಅಥವಾ ಏನಾದ್ರು ಮಾಡ್ಕೋಬೇಕು. ಇನ್ನು ಅದನ್ನೂ ಯೋಚನೆ ಮಾಡಿಲ್ಲ ನಾನು. ಆ್ಯಂಡ್ ಬೀಟ್ರೂಟು ಮತ್ತು ವಾಟರ್ಮೆಲನ್ ಜ್ಯೂಸ್ ಮಾಡ್ತೀನಿ ಅಷ್ಟೇ ಗೈಸ್. ಇವಾಗ ಸದ್ಯಕ್ಕೆ ಸ್ವಲ್ಪ ಕೆಲಸ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ನಮ್ಮ ಭವಿಷ್ಯ ಅಗೇನ್ ಎಕ್ಸಾಮ್ಗೆ ರೆಡಿಯಾಗಿದ್ದಾಳೆ. ಇವತ್ತೊಂದಿನ ನಾಳೆ ಒಂದಿನ ಅಷ್ಟೇ ಮುಗ್ದೋಯ್ತಲ್ವ ಭವಿಷ್ಯ. ನಮ್ಮ ಯಜಮಾನ್ರು ಇಲ್ಲಿ ಶೆಕೆಗೆ ಹಾಲಲ್ಲೇ ಬರ್ತೀವಿ. ಇವತ್ತಂತೂ ಎಂಥ ದೊಡ್ಡ ಲೇಜಿ ಡೇ ನನಗೆ ಅಂತಂದರೆ, ಬೆಳಗ್ಗೆ 10:30ಗೆ ಊಟ ಟಿಫನ್ ತಿಂದೆ, 10:30 ಮಲಗಿದೆ. 1 ಗಂಟೆಗೆ ಎದ್ದಿದ್ದೀನಿ. ಇವತ್ತೇನು ಶೂಸ್ ಹಾಕ್ಕೊಂಡು ಹೋಗ್ತಿದ್ಯಾ? ಸ್ವಿಚ್ ಕೊಟ್ಟು ಹೌದಾ? ಹಾಗಾಗಿ ನಾನು ನೀನು ಚೆಕ್ ಮಾಡ್ತೀನಿ. ನಾನು 1 ಗಂಟೆಗೆ ಎದ್ದೆ. ಆವಾಗ ನಮ್ಮ ಯಜಮಾನ್ರು ಜಿಮ್ಮಿಂದ ಬಂದರು. ಫ್ರೆಂಡ್ ಏನೋ ಆಫೀಸ್ದು ಇನಾಗ್ರೇಷನ್ ಏನಾಗಿತ್ತು, ಅದಕ್ಕೆ ಅಲ್ಲಿಗೆ ಹೋಗ್ಬೇಕು ಗೈಸ್. ಸೊ ಇವತ್ತು ತುಂಬ ದೊಡ್ಡ ಮಟ್ಟಿಗೆ ಮೂರ್ತಿಯವರಿದ್ದಾರಲ್ಲ, ಅವ್ರದ್ದು ಆಫೀಸ್ ಓಪನಿಂಗ್ ಇವತ್ತು. ಅದಕ್ಕೋಸ್ಕರ ಅಪ್ಪ ಅಲ್ಲಿಗೆ ಹೋಗ್ಬಿಟ್ಟು ಟಿಫನ್ನು ಅಲ್ಲೇ ಮುಗಿಸ್ಕೊಂಡು ಬಂದಿರ್ತಾರೆ. ನಾನು ಟಿಫನ್ ಮಾಡಿದ್ದೀನಿ. ವೆಜ್ಜಾನ್ ಬಹುಶಃ ಪಕ್ಕ ಓದ್ಬೇಕಾಯ್ತು. ಆಮೇಲೆ ಎದ್ಬಿಟ್ಟು ಅಡುಗೆ ಮಾಡಿ ನಮ್ಮ ಮಗುಗೆ ಊಟ ಮಾಡಿಸ್ಬಿಟ್ಟು ಇವಾಗ ಕರ್ಕೊಂಡು ಎಕ್ಸಾಮಲ್ಲಿ ಬಿಟ್ಬಿಟ್ಟು ಬರ್ತಾ ಇದ್ದೀನಿ. ಏನೇ ಆಗಲಿ ಒಂದು ಚಿಕ್ಕ ಬ್ಲಾಗರು ಲೈಕ್ ಇನ್ನು ಮಾಡ್ದಿರ ಇದು ಬಿಡೋದು ಆರಾಮಾಗಿ ಇರ್ಬೋದು. ನಾನು ಏನೇನೋ ಇದೆ ಪೋಸ್ಟ್ ಮಾಡ್ಕೊಂಡು ತುಂಬ ಆಗ್ಬೋದು. ಸ್ಟಿಲ್ ಏನಾದರೂ ಒಂದು ಇರಬೇಕು ಬ್ಲಾಗು ಅಂತ ಮಾಡ್ತಾ ಇದ್ದೀನಿ. ಸಾಯಂಕಾಲ ನೋಡೋಣ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇವಾಗ ಭವಿಷ್ಯ ಬಿಟ್ಬಿಡ್ತಾರೆ. ಬಾಯ್. ದಿನ ತೆಗೆ ದೃಷ್ಟಿ ಆಗೋಯ್ತು ನನಗೆ ದಿನ ದೃಷ್ಟಿ ತೆಗಿತೀನಿ ಬಿಡಿ. ಓಕೆ ಬಾಯ್. ಹೆಂಗೆ ಮಾಡಿದೆ ಎಕ್ಸಾಮ್? ಚೆನ್ನಾಗಿ ಬರ್ತೀನಿ. ಹಾಂ, ದಪ್ಪ ಥರ ಬರ್ತಾ ಚೆನ್ನಾಗಿ ಬರ್ತಿದ್ಯಾ? ಚೆನ್ನಾಗೆ ಬರ್ತಿದ್ದೀನಿ. ಚೆನ್ನಾಗಿ ಬರ್ತಿದ್ಯಾ? ನಮ್ಮ ಯಜಮಾನ್ರು ಬಂದರು ಆ್ಯಂಡ್ ರಾತ್ರಿ ಆಗೋಗ್ಬಿಟ್ಟಿದೆ. ನಾನು ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಿ. ಗೋಬಿ ಮಂಚೂರಿ ತಂದಿದ್ದಾರೆ. ನಂದು ಇವತ್ತಿನ ಇಡೀ ಬ್ಲಾಗಲ್ಲಿ ಇದೇ ಇಂಟ್ರೆಸ್ಟಿಂಗ್ ಏನಂತಾರೆ ಸೀನ್ ಇರ್ಬೋದು ಅಷ್ಟೇ, ಇನ್ನೇನು ಇಲ್ಲ. ಇವತ್ತು ಫುಲ್ ಬೋರಿಂಗ್. ಇದೊಂದು ಕಾಪಿ ರೈಟ್ ಬಂದ್ಬಿಡುತ್ತೆ. ಭವಿಷ್ಯ ನೀವು ಹೋಗ್ರಿ, ನಾವಿಬ್ರು ಹೋಗ್ಬಿಟ್ಟು ನಾನ್ ನಿಮ್ ಜೀವನ ತಡಿಯಲ್ಲ, ನೀವು ಜೀವಿಸ್ಕೊಳ್ಳಿ. ನಾನು ಹೇಳ್ತಿದ್ದೀನಿ ತಾನೆ. ಭವಿಷ್ಯಂಗೆ ಹೋಗೋದಕ್ಕೆ ಯಾವಾಗ ಹಾಫ್ ಡೇ ಹಾಕ್ತೀನಿ. ಟ್ಯೂಸ್ಡೇ ಫುಲ್ ಡೇ ಇರೋದು ನನಗೆ. ನಂಜನಗೂಡಿಗೆ ಹೋಗೋದಕ್ಕೆ ರಜಾ ಹಾಕ್ಕೊಂತಿದ್ದಾರೆ. ಭವಿಷ್ಯ ರಜಾ ಹಾಕಲ್ಲ ನಾನು ಅಂತ ಹೇಳ್ತಾ ಇದ್ದಾಳೆ ಅಷ್ಟೇ, ಇನ್ನೇನಿಲ್ಲ. ಹಾಗಿದೆಯಾ? ಓ ಕಾಣಿಸ್ತಾನೆ ಇಲ್ಲ ಮೂನು, ಹಂಗಾಗಿ ಹೋಗ್ಬಿಟ್ಟಿದೆ. ನೋಡು ಕಾಣಿಸ್ಬೋದು. ಎರಡರ ಮಧ್ಯ ಬಿಲ್ಡಿಂಗ್ ಮಧ್ಯೆ ಹೋಗ್ಬಿಟ್ಟಿದೆ, ಪ್ರಮೋಟ್ ಮಧ್ಯೆ. ರಕ್ತ ಸಪ್ತಮಿ ಇರಬೇಕು. ಹೊಸಾದ್ ಯಾವ್ದಿದು ಭವಿಷ್ಯ ಕಂಡಿಡ್ದು ಬಿಟ್ಟಿದೆ? ರಕ್ತ ಸಪ್ತಮಿ ದಿನ ತಾನೆ ಅದು ರಥ ಸಪ್ತಮಿ. ರಕ್ತ ಸಪ್ತಮಿ ಅಂತ ಯಾವ್ದು ಇಲ್ಲ. ರಥ ಸಪ್ತಮಿ ದಿನ ಏನ್ ಮಾಡ್ತಾರೆ ಹಾಗಂದ್ರೆ? ರಥ
ರಥಸಪ್ತಮಿ ದಿವಸ ಏಯ್ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ, ಸೂರ್ಯ ರಥ ಅಂದ್ರೆ ಇದು ರಥ ಸಪ್ತಮಿನೇನೆ. ಎಷ್ಟೊಂದ್ ದಿನ ಆಯ್ತು ರಥಸಪ್ತಮಿ. ರಕ್ತ ರಥಸಪ್ತಮಿ ಜನವರಿ 20 ಅಲ್ಲ, ಅವಳು ರಥಸಪ್ತಮಿಗೆ ರಕ್ತ ಸಪ್ತಮಿ ಅಂತ ಹೇಳ್ತಿದ್ದಾಳೆ. ಇವತ್ತಿರ್ಬೋದು ಕಲರ್ ಇತ್ತಲ್ಲ ಅದು. ತಲೆ ಕಲರ್ ಇರುತ್ತೆ ರೀ. ಇದೇನ್ರಿ ಒಂದಾದ್ಮೇಲೆ ಒಂದು ಸ್ವೀಟ್ ತಿಂತಾ ಇದ್ದೀರಾ? ಕ್ರೇವಿಂಗ್ಸ್ ಆಗೋಗ್ಬಿಟ್ಟಿದ್ಯಾ? ತಿನ್ನುತ್ತೆ ಈ ತರ ಸ್ವೀಟ್ ಎಲ್ಲ ತಿನ್ಬಿಡುತ್ತೆ ರಾತ್ರಿ, ಆಮೇಲೆ ಎನರ್ಜಿ ಬಂದ್ಬಿಟ್ಟು ನಿದ್ದೆ ಬರ್ತಿಲ್ಲ ಅಂತ ಪಾಪ ಕುಣಿತಿರೋದಿಲ್ಲ. ಜಾಮೂನ್ ಇದೆ, ತಿಂತೀರಾ? ಅದು ತಿಂತೀರಾ? ಗೈಸ್, ಇವತ್ತಿನ ಬ್ಲಾಗ್ನ ಎಲ್ಲ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದು ದಿನ ಏನೂ ಮಾಡ್ಬೇಕನ್ಸಲ್ಲ ಗೈಸ್, ಆ ಥರ ಇತ್ತು ಇವತ್ತಿನ ದಿವಸ. ಬಟ್ ನಿಮಗೆ ಬ್ಲಾಗ್ ಸ್ವಲ್ಪನಾದ್ರು ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ನಮ್ಮ ಯಜಮಾನ್ರಿಗೆ ಬ್ಲಾಗಲ್ಲಿ ವ್ಲಾಗಲ್ಲಿ ಕಮೆಂಟ್ ಮಾಡಿದ್ದಾರೆ, ವ್ಲಾಗ್ಗೆ ಕಮೆಂಟ್ ಮಾಡಿದ್ದಾರೆ ಬರ್ಡೇ ವಿಶಸ್ಗೆ. ರೀ ನಿಮಗೆ ವಿಶ್ ಮಾಡಿದ್ದಾರೆ ಯಾರ್ಯಾರು ಗೊತ್ತಾ? ಸಮೀಕ್ಷಾ, ಹರ್ಷಿತಾ ಅಂತ, ಮತ್ತೆ ಇನ್ನೊಬ್ರು ವೈಶು ಅಂತ, ವೈಶು ಗೌಡ ಅಂತ. ನನಗೆ ವಿಶ್ ಮಾಡ್ರೆ ಎಲ್ಲ ಹೆಣ್ಮಕ್ಳುಗಳಿಗೂ ಎಲ್ಲರಿಗೂ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಶ್ ಮಾಡಿದ್ದಕ್ಕೆ, ಹಾಗೆ ಇವತ್ತು ಬ್ಲಾಗ್ ನೋಡಿದ್ದಕ್ಕೆ. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಚಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್, ಬಾಯ್ ಬಾಯ್. ಇನ್ಮೇಲೆ ದಿನಾಗಲೂ ಇವರೇ ಕಾಣ್ತಾರೆ, ರಾಘವೇಂದ್ರ ಸ್ವಾಮಿ ಫೋಟೋ. ಸೊ ಬಾಯ್ ಬಾಯ್ ಗೈಸ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ. क्या करूं मैं मर जाऊं? पानी पी। मेरी कोई फीलिंग नहीं है. हाँ ठीक है, पानी पी।